ನಮಸ್ತೆ ಆದಮೇಲೆ ನಾವಿವತ್ತು ಕೊಡಗಾಪುರ ತೋಟದಲ್ಲಿದ್ದೀವಿ. ನಾವು ಒಂದು 15 ದಿನದ ಹಿಂದೆ ಕೆಲಸವನ್ನು ಶುರು ಮಾಡಿದ್ದು. ಇಲ್ಲಿ ಶುರು ಮಾಡುವಾಗ ತೆಂಗು ಮತ್ತು ಅಡಿಕೆಯನ್ನು ಹಾಕಿದ್ದು. ಈಗ ಸ್ವಲ್ಪ ಲಾವಂಚದ ಗಿಡಗಳು ಈ ಥರ ಬಾಕಿ ಇದೆ. ಆಮೇಲೆ ಇದೆಲ್ಲ ಜಟ್ರೋಪ ಈ ರೀತಿ ನಾವು ಕವರ್ಗೆ ಹಾಕ್ಕೊಳ್ಬೇಕು. ಕವರ್ಗೆ ಹಾಕ್ಕೊಂಡು ಅದು ಚಿಕ್ಕದು ದೊಡ್ಡದು ಗಿಡ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಹಾಕ್ಬೋದು. ಈ ಥರ ಜಟ್ರೋಪ ಇದು ಲಾವಂಚನೆಲ್ಲ ತುಂಬ ಜನ ಇವಾಗ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಬಿಟ್ಟು 1000 ಕವರು ಇಷ್ಟು ರೂಪಾಯಿ ಕೊಟ್ಬಿಡಿ, ನಿಮಗೆ 2 ತಿಂಗಳಾಗ್ತದೆ ಬೈಬೇಕಂತ ಎಲ್ಲ ಹೇಳ್ತಾರೆ. ಆ ಥರ ಎಲ್ಲ ನಂಬಕ್ಕೆ ಹೋಗ್ಬಿಡಿ. ನಾವೆಲ್ಲ ಇದೆಲ್ಲ ಮಾಡಿ ಪ್ರಯೋಗ ಮಾಡಿದ್ದೀವಿ. ನೀವು ಭೂಮಿಯಲ್ಲಿ ನೀರು ಹಿಂಗಬೇಕು, ಮಣ್ಣು ಕುಸಿಬಾರ್ದು, ಮತ್ತು ಭೂಮಿ ತಂಪಾಗಿರಬೇಕು, ನಿಮ್ಮ ಜಮೀನು ಒಳಗಡೆ ಬೆಂಕಿ ಬರಬಾರ್ದು ಅನ್ನೋದಕ್ಕೆ ಮಾತ್ರ ನೀವು ಲಾವಂಚ ಹಾಕೋಬೇಕು. ಮತ್ತು ಅದರ ಬೇರಿನ ಅನೇಕ ಲಾಭಗಳನ್ನ ನಿಮಗೆ ಈಗಾಗಲೇ ನಾನು ಮೊದಲು ಹೇಳಿದ್ದೀನಿ, ಮತ್ತು ಅದ್ರ ಹುಲ್ಲಿನ ಲಾಭಗಳನ್ನ ಹೇಳಿದ್ದೀನಿ. ಅದು ಮುಂದೆ ಬಂದಾಗ ಮತ್ತೊಮ್ಮೆ ನಾನು ನಿಮಗೆ ಅದನ್ನು ರಿಪೀಟ್ ಮಾಡ್ತೀನಿ. ಈಗ ನಾವು ನಟ್ಟಿಂಥ ಅಡಿಕೆ ಗಿಡಗಳನ್ನ, ಉಳಿದಿರೋ ಅಡಿಕೆ ಗಿಡಗಳನ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ತೆಂಗಿನ ಗಿಡನೂ ಅಷ್ಟೇ, ಎಲ್ಲೋ 1-2% ಗಿಡಗಳು ಡ್ಯಾಮೇಜ್ ಆಗ್ತವೆ. ಅಂಥ ಟೈಮ್ನಲ್ಲಿ ನಾವು ನಡಕ್ಕೆ ಅಂದ್ಬಿಟ್ಟು ಈ ಥರ ಇಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಈಗ ನಾವು ಇಲ್ಲೆಲ್ಲ ನಿಮಗೆ ಗೊತ್ತಿರ್ಬೋದು, ಇದೆಲ್ಲ ಇವಾಗ ಇಲ್ಲಿ ಪ್ಲಾಂಟೇಶನ್ನು ಆಗಿದೆ. ಈಗ ಇಲ್ಲಿ ನಿಮ್ಮ ಬೇಲಿಯ ಬಾಟನಲ್ಲಿ ಅರ್ಧ ಅಡಿಗೆ ಒಂದು ನಾವು ಜಟ್ರೋಪವನ್ನು ಈ ರೀತಿ ಇಲ್ಲಿ ಹಾಕ್ಕೊಂಡಿದ್ದೇವೆ. ನೋಡಿ, ಜಟ್ರೋಪ ಈ ರೀತಿ ಬರುತ್ತೆ. ಅದು ಬಂದ ಮೇಲೆ ನಾವು ಅದನ್ನು ಚಿಕ್ಕ ಗಿಡನೂ ಹಾಕ್ಬೋದು, ದೊಡ್ಡ ಗಿಡನೂ ಹಾಕ್ಬೋದು. ಫೆಬ್ರವರಿ ತಿಂಗಳಲ್ಲಿ ಕಡ್ಡಿ ಹಾಕೋದಾದರೆ ಫೆಬ್ರವರಿ ತಿಂಗಳಲ್ಲೇ ಹಾಕಬೇಕು. ಬಾಕಿ ಇರೋ ಟೈಮ್ನಲ್ಲಿ ನಾವು ಆ ಥರ ಬೇರೆ ಕಡ್ಡಿನ ಹಾಕೊಂಡಿಲ್ಲ. ಮತ್ತು ಆ ಗಿಡನ ಕಟ್ ಮಾಡಬೇಕು ಅಂದರೆ ಅಷ್ಟೇ, ನಾವು ಮಾರ್ಚ್ ತಿಂಗಳಲ್ಲೇ, ಫೆಬ್ರವರಿ ತಿಂಗಳಲ್ಲೇ ಕಟ್ ಮಾಡಬೇಕು. ಬೇರೆ ತಿಂಗಳಲ್ಲಿ ಅದನ್ನು ನಾವು ಕಟ್ ಮಾಡೋಕ್ಕೆ ಹೋಗ್ಬೋದು. ನಾವೆಲ್ಲೋ ಕೃಷಿಗೆ ಅದರ ಎಲೆಯನ್ನು ಬಳಸುವಾಗ ಅದನ್ನು ಬೇಕಾದ್ರೆ ನಾವು ಜೂನ್ ತಿಂಗಳಲ್ಲಿ ಕತ್ತರಿಸಿ ನಾವು ಕೃಷಿಗೆ ಬಳಸ್ಕೋಬೇಕಾದ್ರೆ, ನಾವು ಪ್ಲಾಂಟೇಶನ್ ಮಾಡೋ ಟೈಮ್ನಲ್ಲಿ ನಾವೇನು ಮಾಡಬೇಕು, ಅದನ್ನು ಫೆಬ್ರವರಿ ತಿಂಗಳಲ್ಲೇ ಹಾಕಬೇಕು. ಹೀಗೆ ಇಲ್ಲಿ ನಿಮಗೆ ಜಟ್ರೋಪ ಭಾಳ ಶಿಸ್ತಾಗಿ ಇಲ್ಲಿ ನಟ್ಟಿದ್ದೇವೆ. ಹಾಗೆ ಇಲ್ಲಿ ಈ ತೆಂಗು ಇದ್ರ ಮಧ್ಯದಲ್ಲೆಲ್ಲ ನಮ್ಮ ಗ್ಲೀಸಿಡಿಯಾ ನೋಡಿ ಎಲ್ಲ ಚಿಗುರ್ತಾ ಇದೆ ಗ್ಲೀಸಿಡಿಯಾ. ಹಾಗೆ ಇಲ್ಲಿ ನಾವು ಇವಾಗ ನಮ್ಮ ಅಗಸೆಯನ್ನು ಇಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ದೇವೆ. ಅಗಸೆ ಒಂದು ಲೈನು, ಅದರ ಮಧ್ಯದಲ್ಲಿ ಇಲ್ಲಿ ಅಡಿಕೆ, ಹಾಗೆ ನುಗ್ಗೆ ಗಿಡವು ಒಂದು ಲೈನಲ್ಲಿ ಅಗಸೆ, ಒಂದು ಲೈನ್ ಗ್ಲೀಸಿಡಿಯಾ, ಒಂದಲ್ಲಿ ಅಗಸೆ, ಒಂದಲ್ಲಿ ನುಗ್ಗೆ. ಈ ರೀತಿ ನುಗ್ಗೆ ಗಿಡಗಳನ್ನೂ ಅಷ್ಟೇ ನಾವು ನುಗ್ಗೆ ಗಿಡಗಳನ್ನ ಆದಷ್ಟು ನಾವು ಚಿಕ್ಕದಲ್ಲಿ ನೆಟ್ಟರೆ ಅದು ಚೆನ್ನಾಗಿ ಬರ್ತದೆ. ಅದೇ ಅದನ್ನು ಬಲ್ತ್ ಮೇಲೆ ನೆಡೋಕೆ ಹೋದರೆ ಅದೆಲ್ಲ ತುಂಬ ಸಮಸ್ಯೆ ಆಗ್ತದೆ. ಅದರಿಂದ ಒಂದೊಂದು ಅಡಿಕೆ ಗಿಡಗಳು ಈಗೆಲ್ಲ ವಾತಾವರಣಕ್ಕೆ ಸುತ್ತ ಈಗ ಎಲ್ಲ ಉರುಳಿ ಬಂದಿದೆ. 1-2 ಗಿಡಗಳು ಡ್ಯಾಮೇಜ್ ಆಗ್ತವೆ. ಅದು ವಾತಾವರಣಕ್ಕೆ ಸೆಟ್ ಆಗ್ದೇ ಅಥವಾ ಏನೋ ನೆಡುವಾಗ ಕವರಿಂದ ತೆಗೆಯುವಂಥ ಟೈಮಲ್ಲಿ ಅವಾಗ ಅದು ತೊಂದರೆ ಆದಾಗ ಆ ರೀತಿ ಅದು ವ್ಯತ್ಯಾಸ ಆಗ್ತದೆ. ಅದಕ್ಕೆ ನಾವೇನು ಜಾಸ್ತಿ ಚಿಂತೆ ಮಾಡೋಂಗಿಲ್ಲ. ಅದಕ್ಕೊಂದು 5% 10% ಹೋದರೂ ಪುನಃ ನಾವು ಅದನ್ನು ಪ್ಲಾಂಟೇಶನ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನಾವು ಇಲ್ಲೆಲ್ಲ ಗ್ಲೀಸಿಡಿಯಾ, ಇಲ್ಲೆಲ್ಲ ನವಧಾನ್ಯಗಳನ್ನ ಹಾಕಿರೋದೆಲ್ಲ ಇಲ್ಲಿ ನಿಮಗೆ ಕಾಣ್ಬೋದು. ಈಗೆಲ್ಲ ಇಲ್ಲಿ ಕೆಲಸ ನಡೀತಾ ಇದೆ. ಇಲ್ಲಿ ಸೆಂಟ್ರ್ ಪಾಯಿಂಟಲ್ಲಿ ಇವಕ್ಕೆಲ್ಲ ನಾವೀಗ ಹಣ್ಣಿನ ಗಿಡಗಳನ್ನ ಹಾಕಲಿಕ್ಕೆ ತಯಾರು ಮಾಡ್ತಾಯಿದ್ದೇವೆ. ಇವಾಗ ಇಲ್ಲಿ ಅಡಿಕೆ, ಆಮೇಲೆ ಒಂದು ಲೈನಲ್ಲಿ ಅಗಸೆ, ಒಂದು ಲೈನಲ್ಲಿ ಗ್ಲೀಸಿಡಿಯಾ, ಒಂದು ಲೈನ್ ನುಗ್ಗೆ. ಈಗ ಈ ಅಡಿಕೆಯಿಂದ ಈ ಅಡಿಕೆಗೆ ಇವಾಗ 12 ಅಡಿ ಇದೆ. ಈಗ ಇದರ ಮಧ್ಯದ ಸಾಲಲ್ಲಿ ನಾವೀಗ ಹಣ್ಣಿನ ಗಿಡಗಳನ್ನ ಹಾಕೊಳ್ಳೋಕ್ಕೆ ಇವತ್ತೆಲ್ಲ ಗುಂಡಿ ತೆಗೆದುಕೊಂಡು ಇವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಡಿಕೆ ಪೂರ್ವ ಪಶ್ಚಿಮಕ್ಕೆ 6 ಅಡಿ, ಉತ್ತರ ದಕ್ಷಿಣಕ್ಕೆ 12 ಅಡಿ. ಅದರ ಮಧ್ಯದ ಸಾಲಲ್ಲಿ ನಾವು ಇವಾಗ 10 ಅಡಿಗೆ ಒಂದೊಂದು ಹಣ್ಣಿನ ಗಿಡಗಳನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಈಗೆಲ್ಲ ಗುಂಡಿ ಮಾರ್ಕ್ ನಡೀತಾ ಇದೆ. 10 ಅಡಿಗೆ ಇಲ್ಲಿ ಒಂದೊಂದು ಬೇರೆ ಬೇರೆ ಹಣ್ಣಿನ ಗಿಡಗಳು ಬರ್ತವೆ. ಆಮೇಲೆ ನಮಗೆ ಜೂನ್ ತಿಂಗಳಿಗೆ ಪೆಪ್ಪರು, ಆಮೇಲೆ ಕಾಫಿ, ಈ ಅಡಿಕೆ ಸಾಲಲ್ಲಿ ನಾವು ಕಾಫಿಯನ್ನು ಹಾಕ್ತೇವೆ. ಯಾವ ಕಡೆಗೆ ನಮಗೆ ಡ್ರಿಪ್ ಲೈನ್ ಹೋಗಿದೆಯೋ ಆ ಕಡೆಗೆ ನಾವೇನು ಮಾಡಬೇಕು, ಗಿಡಗಳನ್ನ ಪ್ಲಾಂಟೇಶನ್ ಮಾಡಬೇಕು. ಆವಾಗ ನಮಗೆ 2ನೇ ಸಲ ಅಲ್ಲಿಗೆ ಡ್ರಿಪ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ನಿಮಗೆ ಗೊತ್ತಿದೆ, ಇದು ಹಳೆ ತೋಟ ಆಗಿರೋದ್ರಿಂದ ಇಲ್ಲಿ ಇದನ್ನು ಅವರೇ ಮಾಡಿದರು. ಈಗ ನಾವು ಬರೀ ಪೈಪ್ಲೈನ್ ಹಾಕಿ ಇದು ವ್ಯವಸ್ಥೆ ಮಾಡ್ತಾಯಿರೋದು. ಹಾಗೆ ಇಲ್ಲಿಗ ಆಲ್ರೆಡಿ ಇಲ್ಲಿಗ ಗುಂಡಿ ಇಲ್ಲಿ ತೆಗೆದೇವೆ. ಇಲ್ಲೊಂದು ಗುಂಡಿ, ಇದೆಲ್ಲ ಮಣ್ಣು ಮುಚ್ಕೊಂಡಿದೆ. ಈಗ ನಾವೇನು ಮಾಡಬೇಕಂದ್ರೆ ಅದನ್ನು ಕಂಠದಲ್ಲಿ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು, ಬುಡಿ ಮಣ್ಣು.
ಈಗ ಇಲ್ಲಿ 10 ಅಡಿಗೆ ಒಂದೊಂದು ತೆಂಗು ಬೇರೆ ಹಣ್ಣಿನ ಗಿಡಗಳು ಬರ್ತವೆ. ಹಣ್ಣಿನ ಗಿಡಗಳು ಅಂದರೆ ಈ ಕಪ್ಪು ಮಣ್ಣು ಜಾಸ್ತಿ ಚೆನ್ನಾಗಿರೋದ್ರಿಂದ ಹಲಸು, ಆಮೇಲೆ ಸಿಟ್ಟಿಗೆ ಸಂಬಂಧಪಟ್ಟದ್ದು ಚೆರಿ, ಬಟರ್ ಫ್ರೂಟು, ಸಪೋಟ, ಮಾವು, ರಾಮಫಲ, ಲಕ್ಷ್ಮಣ ಫಲ, ಹನುಮ ಫಲ, ಸೀತಾಫಲ, ಮತ್ತು ನಮ್ಮ ಆಲ್ ಸ್ಪೈಸು, ಚಕ್ಕೆ, ಲವಂಗ, ಜಾಯಿಕಾಯಿ ಎಲ್ಲ ನರಳಾದ್ಮೇಲೆ ನಾವು ಹಾಕ್ಕೊಳ್ತೇವೆ. ಅಡಿಕೆ, ತೆಂಗು ಅಷ್ಟೇ. ಕಾಫಿಯನ್ನು ನಾವು ನರಳು ಬಂದ ಮೇಲೆ ನಾವು ಅದನ್ನು ಹಾಕಲಿಕ್ಕೆ ಅದು ಮಾಡ್ತೇವೆ. ಈಗೆಲ್ಲ ಒಂದೊಂದು ಗುಂಡಿಗಳು ಬಂದಿದೆ. ಯಾವುದೇ ಜಾತಿಯ ಗಿಡಗಳನ್ನ ಹಾಕಬೇಕಾದ್ರೆ ನಾವು ಚಿಕ್ಕ ಗಿಡಗಳಾದರೆ 12 ಅಡಿ ಗ್ಯಾಪ್ ಇರಬೇಕು ಅಥವಾ 20 ಅಡಿ ಗ್ಯಾಪ್ ಇರಬೇಕು. ದೊಡ್ಡದಾದರೆ 18ರಿಂದ 24 ಅಡಿ ಗಂಟನೂ ಗ್ಯಾಪನ್ನು ಕೊಟ್ಕೊಳ್ಬೋದು. ಈಗ ನೋಡಲಿಕ್ಕೆ ಒಂಥರ ಎಲ್ಲ ಒಂದು ವ್ಯವಸ್ಥಿತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಈಗ ನುಗ್ಗೆ ಇಲ್ಲಿ ಚೆನ್ನಾಗಿ ಪ್ಲಾಂಟೇಶನ್ ಆಗಿದೆ. ಅಗಸೆ ಯಾವಾಗಲೂ ಅಷ್ಟೇ ನಾವು ಸ್ವಲ್ಪ ಗಿಡಗಳನ್ನ ನಾವು ದಟ್ಟವಾಗಿ ನಟ್ಕೊಳ್ಬೇಕು, ಹತ್ರನೇ ನಟ್ಕೊಳ್ಬೇಕು. ತುಂಬ ದೂರ ಎಲ್ಲ ನಡಲಿಕ್ಕೆ ನಾವು ಅದನ್ನು ಹೋಗಬಾರ್ದು. ಒಂದು ಜಾತಿಯಿಂದ ಒಂದು ಜಾತಿಗೆ ಕನಿಷ್ಠ 18 ಅಡಿ, ಚಿಕ್ಕ ಗಿಡ ಆದರೆ 12 ಅಡಿ. ದೊಡ್ಡ ಜಾತಿ ಅಂತ ಹೇಳಿದ್ರೆ ಯಾವುದು, ನಿಮ್ಮ ಮಾವು, ಹಲಸು ಇಂಥವೆಲ್ಲ 18 ಅಡಿ ಗ್ಯಾಪ್ ಇರಬೇಕು. ಮತ್ತು ನಿಮ್ಮ ಪಪ್ಪಾಯ, ಲಿಂಬೆ, ಕಿತ್ತಲೆ, ಮೋಸಂಬಿ ಇಂಥವೆಲ್ಲ 12 ಅಡಿ ಗ್ಯಾಪು ಇರಲೇಬೇಕು. ಇನ್ನು ತುಂಬ ಚಿಕ್ಕ ಗಿಡ ಅಂತ ಹೇಳಿದ್ರೆ ನಮಗೆ ಅದನ್ನೆಲ್ಲ ಬೇಕಾದ್ರೆ ನಾವೊಂದು 6 ಅಡಿಗೆ ಹಾಕ್ಬೋದು. ಗಿಡದಿಂದ ಗಿಡಕ್ಕೆ ಎಲ್ಲ 6 ಅಡಿ ಇರ್ಬೋದು. ಆದರೆ ಒಂದು ಜಾತಿಯ ಗಿಡದಿಂದ ಇನ್ನೊಂದು ಜಾತಿಯ ಗಿಡಕ್ಕೆ 12 ಅಡಿಯಿಂದ 18 ಅಡಿ ಗ್ಯಾಪು ಇರಲೇಬೇಕು. ಹೀಗೆ ಗ್ರೀಸಿಡಿ ಎಲ್ಲ ಈಗ ಹೊಸದಾಗಿ ಇಲ್ಲಿ ನೋಡಿ ಚಿಗುರು ಬರ್ತಾ ಇದೆ. ಇದು ಏನು ತೊಂದರೆ ಏನಿಲ್ಲ, ನಡೋವರೆಗೂ ಕಷ್ಟ ಅಷ್ಟೇ. ಆಮೇಲೆ ಅದು ಬಂದ ಮೇಲೆ ಭಾಳ ಚೆನ್ನಾಗಿ ಅದ್ಭುತವಾಗಿ ಬರ್ತದೆ. ಸ್ವಲ್ಪ ಇಲ್ಲಿ ವರ್ಮಿಂಗ್ ಕಾಂಪೋಸ್ಟ್ನ ನಾವು ಇಲ್ಲಿ ಸ್ಟಾಕು ಅವತ್ತು ಇಲ್ಲಿ ಅಲ್ಲೇ ಇಟ್ಕೊಂಡಿದ್ದೇವೆ. ರಸ್ತೆ ಎಲ್ಲ ಇನ್ನೂ ಸ್ವಲ್ಪ ಇನ್ನು ಕ್ಲೀನ್ ಮಾಡಬೇಕು. ಅಡಿಕೆ ಗಿಡ ಎಲ್ಲ ಕಾಣ್ತಾ ಇದೆ. ರಸ್ತೆ ಇದು ಸೆಂಟ್ರ್ ರಸ್ತೆ. ಅದು ನಮ್ಮ ಎಡ ಬಲದಲ್ಲಿ ನಾವು ಇಲ್ಲಿ ತೆಂಗನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ತುಂಬ ನಿಮಗೊಂದು 15 ದಿನಕ್ಕೆ ತುಂಬ ಒಂದು ಬದಲಾವಣೆ ಇಲ್ಲಿ ಕಾಣಿಸ್ತದೆ. ಇವತ್ತು ತಾರೀಕು 1, ನಾವಿಲ್ಲಿ 15ನೇ ತಾರೀಕು ಸ್ಟಾರ್ಟ್ ಮಾಡಿದ್ದೆವು. 16ನೇ ದಿನಕ್ಕೆ ತೋಟ ಈ ರೂಪದಲ್ಲಿ ಬಂದು ನಿಂತಿದೆ. ಕ್ರೋಟನೂ ಅಷ್ಟೇ, ಕ್ರೋಟನೆಲ್ಲ ಸುಮಾರಾಗಿ ಬರ್ತಾ ಇದೆ. ಮೊದಲು ಇವರು ಬಾಳೆಹಣ್ಣು ಹಾಕಿದ್ರಿಂದ ಅಲ್ಲಲ್ಲೇ ಮಧ್ಯದಲ್ಲಿ ಕೆಲವು ಬಾಳೆ ಒಂದು ಕಡ್ಡಿಗಳು ಉಳ್ಕೊಂಡಿದೆ. ಇನ್ನು ಕ್ರೋಟನು ಬೇರೆ ಗಿಡಗಳೆಲ್ಲ 1-2 ಡ್ಯಾಮೇಜ್ ಆಗಿದೆ. ಇದೆಲ್ಲ ಇವಾಗ ಸಮಯ ಸಿಕ್ಕಿದಾಗ ಇವುಗಳನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ರಸ್ತೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಒಂದು ತೀರ್ಮಾನ ಮಾಡಿದ್ದೇವೆ. ಇದು ಕಲ್ಲು ಸ್ವಲ್ಪ ಇಲ್ಲಿ ಮಧ್ಯದಲ್ಲಿ ಉಳ್ಕೊಂಡಿದೆ. ಹಾಗೆ ಇದು ನಿಮಗೊಂದು ಇವತ್ತು ಔಷಧಿ ಗಿಡ, ಇದು ನಾಗಾರ್ಜುನ ಅಂದ್ಬಿಟ್ಟು ಇದೊಂದು ಗಿಡ. ಈ ಗಿಡವನ್ನು ನೀವು ನೋಡ್ತಾ ಇದ್ದೀವಿ. ಇದು ಕಿತ್ತಾದ ತಕ್ಷಣ ಒಂದು ಹಾಲು ಬರ್ತದೆ. ಇದನ್ನೇನು ಮಾಡ್ಬೋದು ಅಂದರೆ, ನಮ್ಮಲ್ಲಿ ಮೈಯಲ್ಲಿ ಏನಾದರೂ ಕರಳೆ, ಗುಳ್ಳೆ ಏನಾದರೂ ಬಂದಿದ್ದರೆ ಅದಕ್ಕೆ ಇದು ಹಾಲನ್ನು ಎಲ್ಲಿ ಕುತ್ತಿಗೆಲೆಲ್ಲ ಕೆಲವರಿಗೆ ಎಲ್ಲಿ ಬಂದಿದ್ದರೆ ಅದನ್ನು ಅಲ್ಲಿ ಟಚ್ ಮಾಡಿದರೆ ಸಾಕು. ಅದನ್ನು ಟಚ್ ಮಾಡಿದರೆ ಅದು 1-2 ದಿನದಲ್ಲಿ 3 ದಿನದಲ್ಲಿ ಕರಗೋಗ್ತದೆ. ಈ ಥರ ಎಲ್ಲ ಇದೆಲ್ಲ ಕಡೆಯೂ ಬಿಡುತ್ತದೆ. ಎಲ್ಲ ಗಿಡಗಳಲ್ಲೂ ಒಂದು ಔಷಧಿಯ ಗುಣಗಳು ಇದ್ದೇ ಇರ್ತವೆ. ಆದರೆ ಅದು ಏನು ಅಂತ ನಾವಿನ್ನು ಕಂಡುಹಿಡ್ಕೊಳ್ಬೇಕು. ಹಾಗೆ ಇದೊಂದು ಸೊಪ್ಪು, ತುಂಬ ಒಂದು ಒಳ್ಳೆಯ ಸೊಪ್ಪು. ನಮ್ಮಲ್ಲಿ ಎಲ್ಲ ಇದನ್ನು ಗರಗಾಟ ಮಾಡೋಕ್ಕೆ ಅಂತೇಳಿ ಬಳಸ್ತಾರೆ. ಭಾಳ ಚೆನ್ನಾಗಿರೋ ಸೊಪ್ಪು. ಇವೆಲ್ಲ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಬೆಳೆದಿರೋ ಸೊಪ್ಪನ್ನು ನೀವು ಎಷ್ಟು ಬೇಕಾದ್ರೂ ಬೆಳಿಬೋದು, ಬಳಸ್ಬೋದು. ಆದರೆ ಮಾರ್ಕೆಟಲ್ಲಿ ಸಿಕ್ಕುವಂಥದ್ದೆಲ್ಲ ಇವತ್ತು ಏನಾಗಿದೆ ಅಂದರೆ, ಯಾವುದನ್ನು ತಿನ್ನಬೇಕು ಅನ್ನೋದೇ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ. ಇವತ್ತು ಬದುಕ್ತಾ ಇರೋದೇ ಭಯದಿಂದ ಬದುಕ್ತಾ ಇದ್ದಾರೆ. ಈಗ ಕೋಲಾರಕ್ಕೆಲ್ಲ ಬೆಂಗಳೂರು ಕೊಳಚೆ ನೀರನ್ನೆಲ್ಲ ಕಳಿಸುವಾಗಲೇ ನಾವು ವಿರೋಧಿಸೋ, ಅದನ್ನ 20-25 ವರ್ಷದಿಂದ ಅದಕ್ಕೆ ಪ್ಲ್ಯಾನ್ ಮಾಡಿದಾಗಲೇ ಅದನ್ನು ಆಗಲೇ ನಾವು ವಿರೋಧಿಸೋ. ಈ ಕೊಳಚೆ ನೀರನ್ನು ತಗೊಂಡೋಗಿ ನೀವು ಅಲ್ಲಿ ಕೋಲಾರಕ್ಕೆ ಕೊಟ್ಟರೆ ಅಲ್ಲಿ ಬೆಳೆಯುವಂಥ ತರಕಾರಿ ಎಲ್ಲ ವಿಷ ಆಗ್ತದೆ ಅಂತ. ಆವಾಗ ಇವರೆಲ್ಲ ಅಭಿವೃದ್ಧಿ ವಿರೋಧಿಗಳು ಅಂತ ನಮ್ಮನ್ನೆಲ್ಲ ಹಣೆಪಟ್ಟಿ ಕಟ್ತಾರೆ. ಏನೇ ಒಂದು ಹೇಳಿದ್ರು ಹಾಗೆ ಹೇಳೋದು ಇವರು ಅಭಿವೃದ್ಧಿಗೆ ವಿರೋಧಿಗಳು ಅಂತ. ಇವತ್ತು ನೋಡಿ, ಬೆಂಗಳೂರದ ಎಲ್ಲ ವೇಸ್ಟ್ ನೀರೆಲ್ಲ ತಗೊಂಡೋಗಿ ಕೋಲಾರದಲ್ಲಿ ಹಾಕ್ಬಿಟ್ಟು ಈಗ ಅಲ್ಲಿ ಬೆಳೆದಿರೋ ತರಕಾರಿಗಳನ್ನ ಸೈಂಟಿಸ್ಟ್ಗಳು ಹೇಳ್ತಾರೆ ಅದನ್ನ ತಿನ್ನಬೇಡಿ, ಅದರಿಂದ ತಿನ್ನೋದ್ರಿಂದ ಅನೇಕ ಥರದ ರೋಗಗಳು ಬರ್ತವೆ ಅಂತೇಳಿ. ಇದೆಲ್ಲ ತಿಳ್ಕೊಳ್ಳೋದೇನೆ ಅವರು ಎಲ್ಲ ಆ ಥರ ಮಾಡ್ತಾರೆ. ಅದು ಒಂದು ತಪ್ಪು ಅಭಿಪ್ರಾಯ. ಅದರಿಂದ ಸ್ವಾಭಾವಿಕವಾಗಿ ನಿಮಗೆ ಬೇಗ ಇವತ್ತು ನಿಮ್ಮ ಸ್ಥಿತಿ ಹೆಂಗಾಗಿದೆ ಅಂದರೆ, ನನ್ನ ಒಬ್ಬ ಸ್ನೇಹಿತ ಯಾರೋ ಒಬ್ಬ ಹೇಳ್ತಾ ಇದ್ದ, ತಣ್ಣೀರನ್ನು ಉರುಬ್ಕೊಂಡು ಕುಡಿಯುವಂಥ ಕಾಲ ಅಂತ. ಏನು ಹೇಳಿ, ತಣ್ಣೀರನ್ನು ಉರುಬ್ಕೊಂಡು ಕುಡಿಯುವಂಥ ಕಾಲ ಅಂತೆ. ಅದರಿಂದ
ಈ ಸರ್ಕಾರದ ವ್ಯವಸ್ಥೆಗಳು ಎಲ್ಲವನ್ನು ನೀವು ನಂಬ್ಕೊಂಡು ಕೂತ್ಕೊಳ್ಬೇಡಿ. ನಿಮ್ಗೇನಿದ್ರು ನೀವು ದಯಮಾಡಿ ನಾನು ನಿಮ್ಮೆಲ್ಲರ ರಿಕ್ವೆಸ್ಟ್ ಮಾಡ್ತೀನಿ, ನಿಮಗೆ ಬೇಕಾದಂಥ ಆಹಾರವನ್ನು ನೀವು ಬೆಳ್ಕೊಳ್ಳೋಕ್ಕೆ ಮಾಡಿ. ಎಲ್ಲೂ ಪ್ಯಾಕೆಟ್ ಫುಡ್ಡು, ಹೊರಗಡೆ ಫುಡ್ಡನ್ನು ಜಾಸ್ತಿ ಬಳಸಬೇಡಿ. ಅವೆಲ್ಲವೂ ಮಾರ್ಕೆಟ್ನಲ್ಲಿ ಇವತ್ತು ವ್ಯಾಪಾರ ದೃಷ್ಟಿಯಿಂದ ಬರ್ತವೆ ವಿನಃ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆ ಈ ಸೊಪ್ಪು, ಆಮೇಲೆ ಇದೊಂದು ನೋಡಿ, ಒಂದು ಅದ್ಭುತವಾದ ಒಂದು ಗಿಡ, ಇದು ಪುನರವ ಅಂದ್ಬಿಟ್ಟು. ಪುನರವ ಅಂತ ಹೇಳಿದ್ರೆ, ಪುನರವ ನಮ್ಮ ದೇಹದಲ್ಲಿ ಯಾವುದಾದ್ರೂ ಅಂಗಾಂಗಗಳು ವೀಕ್ ಆಗಿದ್ರೆ ಅಥವಾ ಅವೇನಾದರೂ ಸಾಯುವಂಥ ಸ್ಥಿತಿಗೆ ಬಂದಿದ್ರೆ ಅಥವಾ ಕೆಲಸ ಮಾಡದಂಥ ಸ್ಥಿತಿಗೆ ಬಂದಿದ್ದಾಗ ಈ ಎಲೆಯನ್ನು ನೀವು ಬಳಸಿ ಸೊಪ್ಪಿನ ರೂಪದಲ್ಲಿ, ಪಲ್ಯದ ರೂಪದಲ್ಲಿ, ಕಷಾಯ ರೂಪದಲ್ಲಿ, ಯಾವುದಾದ್ರೂ ಒಂದು ರೂಪದಲ್ಲಿ ಬಳಸ್ಬೋದು. ಈ ಗೋ ಆರ್ಕ ಎಲ್ಲ ಮಾಡೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆರ್ಕದ ಜೊತೆಗೆ ಇಂಥ ಎಲೆಗಳನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದೊಂದು ನೇಮನ್ನು ಕೊಟ್ಟು ಅವರು ಇದು ಮಾಡ್ತಾರೆ. ಇದು ಪುನರವ. ನಮ್ಮ ದೇಹದಲ್ಲಿ ಕಿಡ್ನಿ ಆಗಲಿ, ಲಿವರ್ ಆಗಲಿ, ಪ್ಯಾಂಕ್ರಿಯಸ್ ಆಗಲಿ ಯಾವುದಾದ್ರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ಪುನಃ ನವಚೇತನಗೊಳಿಸುವಂಥ ಶಕ್ತಿ ಇರೋದು ಈ ಗಿಡಕ್ಕೆ. ಅದಕ್ಕೆ ಪುನರವ ಅಂತ ಇದಕ್ಕೆ ಹೆಸರು. ನಿಮ್ಮೆಲ್ಲ ಕಡೆಯೂ ಸಿಗುತ್ತೆ, ಸ್ವಾಭಾವಿಕವಾಗಿ ಸಿಗುತ್ತೆ. ದಯಮಾಡಿ ನಾನು ಹೇಳ್ತೀನಿ, ಇಂಥದ್ದೆಲ್ಲ ನಿಮ್ಮ ಜಮೀನಲ್ಲಿ ಅಮೂಲ್ಯವಾದ ಗಿಡಗಳಿದೆ, ಅವುಗಳೆಲ್ಲವನ್ನು ನೀವು ರಕ್ಷಿಸ್ಕೊಳ್ಳಿ. ನೀವು ನಿಮ್ಮ ಜಮೀನಿಗೆ ರೌಂಡಪ್ ಅನ್ನೋದೊಂದನ್ನು ಹೊಡಿದೇ ಇದ್ದರೆ ಚೆನ್ನಾಗಿ ತಿಳ್ಕೊಳ್ಳಿ. ಕಳೆನಾಶಕ ಇರೋಂಥ ರೌಂಡಪ್ಪನ್ನು ಹೊಡಿದೇ ಇದ್ದರೆ 80 ಥರದ ಔಷಧಿ ಗಿಡಗಳು ನಿಮ್ಮ ಭೂಮಿಯಲ್ಲಿ ಇರ್ತವೆ. ಕನಿಷ್ಠ 80 ಇರ್ತಾವಲ್ಲಿ, ಇನ್ನೂ ಜಾಸ್ತಿನೇ ಇರ್ತದೆ. ನನ್ನ ಸಂಶೋಧನೆ ಪ್ರಕಾರ ಒಂದು 80ಕ್ಕೂ ಹೆಚ್ಚು ಔಷಧಿ ಗಿಡಗಳು ಇವತ್ತು ನೀವು ಕಳೆನಾಶಕನ ಹೊಡೆದು ಎಲ್ಲ ನಾಶ ಮಾಡಿದ್ದೀರಿ. ಆದರೆ ಇವತ್ತು ಆ ಗಿಡಗಳನ್ನ ಉಳಿಸ್ಕೊಳ್ಳಿ, ನಿಮಗೆಲ್ಲರಿಗೂ ತುಂಬ ಒಳ್ಳೆಯದು. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನಿಮಗೆ ಬೇಕಾದಂಥ ಆಹಾರವನ್ನು ದಯಮಾಡಿ ಮತ್ತೆ ನಾನು ಯಾಕೆ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಮಾರುಕಟ್ಟೆಯಲ್ಲಿ ಸಿಕ್ಕೋದು ಎಲ್ಲವೂ ಬಹುತೇಕ ವಿಷ, ಎಲ್ಲ ವಿಷ ಆಗಿರೋದ್ರಿಂದ ನೀವು ಇವತ್ತು ಭಾಳ ಯೋಚನೆ ಮಾಡಿ ಬಾಯಿಗೆ ಹಾಕಬೇಕಾಗ್ತದೆ. ಬಾಯಿಗೆ ಹಾಕಬೇಕಾದ್ರೇ ಭಾಳ ಯೋಚನೆ ಮಾಡಬೇಕಾಗ್ತದೆ. ಇದರಲ್ಲಿ ಏನಿದೆ, ಬಣ್ಣ ಅದಕ್ಕೆ ಕಲರು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅದನ್ನು ಯಾರೋ ತಿನ್ನೋದೇ ಇಲ್ಲ ಅವರು. ನಟಿಯರು, ಮಾಡೆಲ್ಗಳು, ಆಮೇಲೆ ನಮ್ಮ ಕ್ರಿಕೆಟ್ ಪ್ಲೇಯರ್ಸು ಮತ್ತು ಸ್ಪೋರ್ಟ್ಸ್ಮೆನ್ಗಳೆಲ್ಲ, ಎಲ್ಲರೂ ಅಂತಿಲ್ಲ, ಒಂದು 90% ಇವತ್ತೆಲ್ಲ ಒಂಚೂರು ಫೇಮಸ್ ಆಗಿಬಿಟ್ರೆ ಯಾವುದೋ ಒಂದಕ್ಕೆ ಅವರು ಬ್ರ್ಯಾಂಡ್ ಆಗಿಬಿಡ್ತಾರೆ. ಜನ ಅವ್ರನ್ನ ಬಳಸ್ಕೊಳ್ತಾರೆ, ಪಾಪ ಗೊತ್ತಾಗೋದಿಲ್ಲ. ಹಣದ ಆಸೆ ಮತ್ತು ಏನೋ ಒಂದು ಏನೋ ಒಂದು ಹೇಳಿದಾಗ ಅವ್ರು ಅದನ್ನ ಒಪ್ಕೊಳ್ತಾರೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಒಳ್ಳೆಯದಾಗಲಿ. ಮುಂದೆ ಹೇಳ್ತೀನಿ. ನಮಸ್ಕಾರ.